ಆನ್ಲೈನ್ನಲ್ಲಿ ಲಕ್ಷಗಟ್ಟಲೆ ಹಣ ಮಾಡೋರಿಗೆ ಏನು ಗೊತ್ತಿರುತ್ತೆ? ಯಾರೂ ಹೇಳಲ್ಲ. ನಾನು ಇದನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಹೇಳೋ ವಿಷಯಗಳಲ್ಲಿ ನೀವು ಎಕ್ಸ್ಪರ್ಟ್ ಆದರೆ ತುಂಬ ಹಣ ಗಳಿಸ್ಬೋದು. ನೀವೆಷ್ಟು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತೀರಾ, ಸ್ಮಾರ್ಟ್ ಆಗಿ ಕೆಲಸ ಮಾಡ್ತೀರಾ, ಅದ್ರ ಮೇಲೆ ನಿಮ್ಗೆ ಎಷ್ಟು ಹಣ ಬರಬೇಕೋ ಸಿಗುತ್ತೆ. ಯೂಟ್ಯೂಬಿಂದ ಹಣ ಗಳಿಸೋದು ಹೇಗೆ, ಫೇಸ್ಬುಕ್ಕಿಂದ ಹಣ ಗಳಿಸೋದು ಹೇಗೆ, ಇನ್ಸ್ಟಾಗ್ರಾಮಿಂದ, ಗೂಗಲಿಂದ, ಬ್ಲಾಗಿಂಗಿಂದ ಹಣ ಮಾಡೋದು ಹೇಗೆ, ತುಂಬ ವಿಡಿಯೋ ತುಂಬ ಜನ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಹೇಳಿಕ್ಕೆ ಹೊರಟಿರೋದು ಕೆಲವೊಂದು ಪ್ರಿನ್ಸಿಪಲ್ನ. ಇದನ್ನು ಪ್ರಪಂಚದ ಒಳ್ಳೆ ಮಾರ್ಕೆಟರ್ ಹೇಳಿ ಹೋಗಿದ್ದಾರೆ. ತುಂಬ ಜನ ಅದನ್ನು ಕಲಿತು ಇಂಪ್ಲಿಮೆಂಟ್ ಮಾಡಿಕೊಂಡು ಸಕ್ಸಸ್ ಆಗಿದ್ದಾರೆ. ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದೇ ವಿಚಾರನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ಪ್ರಿನ್ಸಿಪಲ್ನ ಯಾರು ಅಪ್ಲೈ ಮಾಡ್ಕೊಳ್ತಾರೋ ಅವರು ಹಣ ಗಳಿಸ್ತಾರೆ. ಯಾರು ಅಪ್ಲೈ ಮಾಡ್ಕೊಳ್ಳಲ್ವೋ ಹಣ ಗಳಿಸಲ್ಲ. ನಾನಾಗಿರ್ಬೋದು, ನೀವಾಗಿರ್ಬೋದು. ಈ ಪ್ರಿನ್ಸಿಪಲ್ನ ಅಪ್ಲೈ ಮಾಡಿಕೊಂಡ್ರೆ ಇಂಟರ್ನೆಟ್ನಿಂದ ಹಣ ಗಳಿಸ್ಬೋದು. ಇಲ್ಲಿ ಅದೃಷ್ಟ, ಗಾಡ್ ಫಾದರ್ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಮನೇಲೇ ಕೂತು ದುಡ್ಡು ಮಾಡೋದು ಹೇಗೆ, ಇಂಟರ್ನೆಟ್ನಲ್ಲಿ ಫೇಮಸ್ ಆಗಿ ಹೆಸರು, ದುಡ್ಡು ಮಾಡೋದು ಹೇಗೆ, ಇಲ್ಲಿ ಹೇಳುವ ಪ್ರಿನ್ಸಿಪಲ್ನ ಮಾಸ್ಟ್ರಿ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಈ ವಿಡಿಯೋ ನೋಡಿದ್ರೆ ಮುಂದಿನ ತಿಂಗಳಿಂದ ನಿಮಗೆ ದುಡ್ಡು ಬರುತ್ತೆ ಹಾಗಾಗಲ್ಲ. ಇಟ್ಸ್ ಟೇಕ್ ಟೈಮ್. ನಾನಿಲ್ಲಿ ಯಾವ ರೀತಿ ಅಟ್ರಾಕ್ಟಿವ್ ಕ್ಯಾರೆಕ್ಟರ್ನ ರೂಪಿಸ್ಕೊಳ್ಳೋದು, ಜನ ನಮ್ಮನ್ನು ಫಾಲೋ ಆಗೋ ಹಾಗೆ ಮಾಡೋದು, ಅದ್ರ ಬಗ್ಗೆ ತಿಳಿಸ್ತೀನಿ. ತುಂಬ ಕಡಿಮೆ ಜನರ ಫೋಕಸ್. ನಾನೇನು ಮಾಡೋದು, ತುಂಬ ಜನ ನನ್ನನ್ನು ನೋಡಲಿ, ನನ್ನನ್ನು ಕೇಳಲಿ, ನನ್ನನ್ನು ಓದಲಿ, ನನ್ನ ವಿಚಾರನ ನಂಬಲಿ ಅಥವಾ ನನ್ನನ್ನು ನಂಬಲಿ ಅಂತ ಬಯಸ್ತಾರೆ. ಇಲ್ಲಿ 2 ಥರದ ಜನರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು, ನಮ್ಮ ಜೀವನ ಪುಸ್ತಕ ಆದರೆ ಒಂದು ಪೇಜ್ ಹಿಂದೆ ಇರುವಂಥವ್ರು, ಒಂದು ಪೇಜು ಮುಂದೆ ಇರುವಂಥವ್ರು. 2 ಥರ ಜನನ ನಾವು ನೋಡ್ಬೋದು. ನಮಗೆ ಇಂಟರ್ನೆಟ್ಟಿಂದ ದುಡ್ಡು ಬರಬೇಕಂದ್ರೆ ನಮಗಿಂತ ಒಂದು ಪೇಜ್ ಹಿಂದೆ ಇರುವರ ಸಮಸ್ಯೆನ ಬಗೆಹರಿಸ್ಬೇಕಾಗತ್ತೆ. ನಾವು ನಮಗಿಂತ ಮುಂದೆ ಇರುವರ ಮೇಲೆ ಫೋಕಸ್ ಮಾಡಬೇಕು. ಎಲ್ಲ ಕಡೆ ಒಂದೇ ಪ್ಯಾಟರ್ನ್ ಯೂಸ್ ಆಗುತ್ತೆ. ನಮ್ಮ ಫೋಕಸ್ಸು ನಮ್ಮ ಮುಂದೆ ಇರೋರ ಮೇಲೆ ಇರಬೇಕು. ಅಂದರೆ ನಾವು ಬೆಟರ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು, ಅವರನ್ನು ಹಿಂದೆ ಹಾಕಬೇಕು. ಅಂದರೆ ಇದೇ ಪ್ಯಾಟರ್ನು ಎಲ್ಲಿ ಹೋದರೂ ಯೂಸ್ ಆಗುತ್ತೆ. ನೀವು ಆನ್ಲೈನಲ್ಲೇ ಗಳಿಸಿ, ಆಫ್ಲೈನಲ್ಲೇ ಗಳಿಸಿ, ಸೆಲ್ಲಿಂಗ್ ಮಾಡಿ, ಕಂಟೆಂಟ್ ಕ್ರಿಯೇಟ್ ಮಾಡಿ, ಎಲ್ಲ ಕಡೆ ಇದೇ ಗ್ರಾಫ್ ಯೂಸ್ ಆಗೋದು. ಗ್ರಾಫ್ ಯಾವುದಂದರೆ 4 ಪಾಯಿಂಟ್ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನೀವು ಯಾವ ಕೆಲಸದಿಂದ ಹಣ ಮಾಡಬೇಕು ಅಂತ ಬಯಸ್ತೀರೋ ಆ ಕೆಲಸದ ಮೇಲೆ ನಿಮಗೆ ಪ್ರೀತಿ ಇರಬೇಕು. ಅದು ನಿಮ್ಮ ಪ್ಯಾಷನ್ ಆಗಿರಬೇಕು. ಎಷ್ಟೊತ್ತು ಕೆಲಸ ಮಾಡಿದೆ ಅನಿಸಬಾರ್ದು. 2ನೇದು, ನಿಮ್ಮ ಪ್ಯಾಷನ್ ಜನರ ನೀಡ್ ಆಗಿರಬೇಕು, ಅವಶ್ಯಕತೆ ಆಗಿರಬೇಕು. ನಿಮ್ಮ ಪ್ಯಾಷನ್ ಜನರ ಅವಶ್ಯಕತೆನ, ಸಮಸ್ಯೆನ ಪರಿಹರಿಸಬೇಕು. ನಿಮ್ಮ ಪ್ಯಾಷನ್ ಇದೆ, ಜನರ ಅವಶ್ಯಕತೆ ಇದೆ, ಆದರೆ ಅದರಿಂದ ಹಣ ಬರುತ್ತಾ, ಬಂದರೆ ಎಷ್ಟು ಬರ್ಬೋದು, ಅದರ ಒಂದು ಡೀಟೇಲ್ಸ್ ಇರಬೇಕು. 4ನೇದು, ನೀವು ಆ ಕೆಲಸದಲ್ಲಿ ಬೆಸ್ಟ್ ಆಗಿದ್ದೀರಾ, ಎಕ್ಸ್ಪರ್ಟ್ ಆಗಿದ್ದೀರಾ, ಅದನ್ನು ಗಮನ ಹರಿಸಬೇಕು. ನೀವು ಜನರಿಗೆ ಇಷ್ಟ ಆದರೆ ನಿಮಗೆ ಫಾಲೋವರ್ಸು, ಸಬ್ಸ್ಕ್ರೈಬರು, ಕ್ಲೈಂಟ್ಸ್ ಸಿಗ್ತಾರೆ. ತುಂಬ ಜನ ನಾನಿನ್ನೂ ರೆಡಿಯಾಗಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ನನಗೆ ಲ್ಯಾಂಗ್ವೇಜ್ ಬರಲ್ಲ, ಈ ರೀತಿ ಮುಂದೂಡ್ತಾ ಇರ್ತಾರೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಇಂಟರ್ನೆಟ್ಟಲ್ಲಿ ಬರಬೇಕು ಅಂದರೆ ದೊಡ್ಡ ಜ್ಞಾನಿ ಆಗಿರಬೇಕು ಅಂತೇನಿಲ್ಲ, ಬಿಸ್ನೆಸ್ ಮೈಂಡ್ ಇರಬೇಕಂತನೂ ಇಲ್ಲ. ನೀವು ಯಾರ್ದೋ ಬದುಕಿನ ಪುಸ್ತಕದ ಒಂದು ಪುಟ ಮುಂದಿದ್ರೆ ಸಾಕು, ನಿಮ್ಮ ಕೆಲಸ ಆಗುತ್ತೆ. ಕಲಿಸೋದಾಗಿರ್ಬೋದು, ನಗಿಸೋದಾಗಿರ್ಬೋದು, ಅಳಿಸೋದಾಗಿರ್ಬೋದು, ಯಾವುದ್ರಲ್ಲಾದರೂ ನೀವು ಒಂದು ಪುಟ ಮುಂದಿದ್ರೆ ಸಾಕು, ಜನ ಸಿಗ್ತಾರೆ. ನೀವು ವೆಲ್ತಲ್ಲಾಗಿರ್ಬೋದು, ಹೆಲ್ತಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಚೆನ್ನಾಗಿರ್ತೀರ. ಅದನ್ನೇ ಸಿಲೆಕ್ಟ್ ಮಾಡಿಕೊಂಡು ನೀವು ಮುಂದುವರಿಬೋದು. ನೀವು ಜನರಿಗೆ ಯಾವಾಗ ಅಟ್ರಾಕ್ಷನ್ ಆಗ್ತೀರಂದರೆ ಅವರು ಯಾವುದನ್ನು ಮಾಡಲಿಕ್ಕೆ ಕನಸು ಕಾಣ್ತಾ ಇರ್ತಾರೋ ನೀವು ಅದನ್ನು ಮಾಡ್ತಿರಬೇಕು. ನಿಮ್ಮಲ್ಲಿ ಅವರ ಫ್ಯೂಚರ್ ಕಾಣಬೇಕು. ಈ ರೀತಿ ಫೀಲ್ ಮಾಡಿಸೋದು ನಿಮಗೆ ಗೊತ್ತಿದ್ದರೆ ಸಂಬಂಧ ಬೆಳೀತದೆ, ಜನ ಅಟ್ರಾಕ್ಟ್ ಆಗ್ತಾರೆ. ಅದರ ಮೇಲೆ ಕೆಲಸ ಮಾಡಬೇಕು. ಯಾರೇ ನೋಡಲಿ ಬಿಡಲಿ, ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಜನ ಬರಲಿ ಆವಾಗ ಚೆನ್ನಾಗಿ ಮಾಡ್ತೀನಿ ಅಂತ ಆ ರೀತಿ ಅಲ್ಲ, ನೀವು ಚೆನ್ನಾಗಿ ಮಾಡಬೇಕು, ಆವಾಗ ಜನ ಬರ್ತಾರೆ. ಜನ ಬಂದಿಲ್ಲ ಅಂದ್ರೂ ಅದು ನಿಮ್ಮ ಬೆಸ್ಟ್ ಟೈಮ್ ಆಗಿರ್ತದೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ. ಜನ ನಿಮ್ಮನ್ನು ಯಾವಾಗ ಫಾಲೋ ಮಾಡ್ತಾರಂದರೆ ಅವರ ಕನಸು ಪೂರ್ತಿ ಆಗಲಿಕ್ಕೆ ನೀವು ಧೈರ್ಯ ತುಂಬಬೇಕು. ಅವರ ಸೋಲನ್ನು ಒಪ್ಪಿಕೊಂಡು ಅವರಿಗೆ ಧೈರ್ಯ ತುಂಬಿ ಹುರಿದುಂಬಿಸಿ
ಮುನ್ನಡೆಸಬೇಕು. ಅವರ ಭಯನ ಕಡಿಮೆ ಮಾಡಬೇಕು. ಅನುಮಾನನ ಬಗೆಹರಿಸಬೇಕು. ಅವರ ಕಾಂಪಿಟೇಟರ್ ಆಗಿರ್ಬೋದು, ಶತ್ರು ಆಗಿರ್ಬೋದು, ಅವರಿಂದ ಸೇಫ್ ಮಾಡಿ ಅವರನ್ನು ಮುಂದೆ ಕರೆದುಕೊಂಡು ಹೋಗಬೇಕು. ಆವಾಗ ನಿಮ್ಮನ್ನು ಜನ ಫಾಲೋ ಮಾಡ್ತಾರೆ.